ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಬಟಾಣಿ ಕಾಳು ಉಪ್ಪಿಟ್ಟು ಮಾಡೋಣ. ಈ ರೀತಿ ಮಾಡಿಕೊಡಿ, ಮಕ್ಕಳು ಸಹ ಇಷ್ಟಪಟ್ಟು ತಿಂತಾರೆ. ಸಾಮಾನ್ಯವಾಗಿ ಉಪ್ಪಿಟ್ಟನ್ನ ಮಕ್ಕಳು ತಿನ್ನೋದಿಲ್ಲ. ಈ ರೀತಿ ಬಟಾಣಿ ಕಾಳು ಹಾಕಿ ಉದುರುದುರಾದ ಉಪ್ಪಿಟ್ಟನ್ನ ಮಾಡಿಕೊಡಿ, ಇಷ್ಟಪಟ್ಟು ತಿಂತಾರೆ. ನೋಡಿ, ಉಪ್ಪಿಟ್ಟನ್ನ ಮಾಡೋದಕ್ಕೆ 1 ಬೌಲಷ್ಟು ಬಟಾಣಿ ಕಾಳನ್ನ ತೊಗೊಂಡಿದ್ದೀವಿ. ಉದ್ದಿನಬೇಳೆ, ಕಡಲೆಬೇಳೆ 1 ಟೀ ಸ್ಪೂನಷ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಶುಂಠಿ, ಟೊಮ್ಯಾಟೊ, 1 ಕ್ಯಾರೆಟು, ಸ್ವಲ್ಪ ಬೀನ್ಸು, ಹಸಿಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ, ಈರುಳ್ಳಿ ಇಷ್ಟನ್ನು ತೊಗೊಂಡಿದ್ದೀವಿ. 2 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀವಿ. 1 ದೊಡ್ಡ ಕ್ಯಾರೆಟ್ನ ತೊಗೊಂಡಿದ್ದೀವಿ. 10 ರಿಂದ 11 ಬೀನ್ಸ್ ಅಷ್ಟು ಕಟ್ ಮಾಡ್ಕೊಂಡಿದ್ದೀವಿ. 1 ದೊಡ್ಡ ಟೊಮ್ಯಾಟೋನ ಕಟ್ ಮಾಡ್ಕೊಂಡಿದ್ದೀವಿ. 1 ಇಂಚು ಶುಂಠಿನ ಪೇಸ್ಟ್ ಮಾಡ್ಕೊಂಡಿದ್ದೀವಿ. ಖಾರಕ್ಕೆ ಅನುಗುಣವಾಗಿ 6 ಹಸಿಮೆಣಸಿನ್ಕಾಯಿನ ಕಟ್ ಮಾಡ್ಕೊಂಡಿದ್ದೀವಿ. ಒಗ್ಗರಣೆ ಮಾಡೋದಕ್ಕೆ 1 ಕಡಾಯಿ ಇಟ್ಕೊಳ್ಳಿ. ಕಡಾಯಿಯಲ್ಲಿ ಸ್ವಲ್ಪ ಎಣ್ಣೆ ಹಾಕೊಳ್ಳಿ. ಎಣ್ಣೆ 5 ಸ್ಪೂನಷ್ಟು ಎಣ್ಣೆ ಇರಲಿ. 5 ರಿಂದ 6 ಸ್ಪೂನಷ್ಟು ಎಣ್ಣೆ ಇರಲಿ. ಸ್ವಲ್ಪ ಜೀರಿಗೆ, ಸ್ವಲ್ಪ ಸಾಸಿವೆನ ಸೇರಿಸ್ಕೊಳ್ಳಿ. ಸಾಸಿವೆ ಜೀರಿಗೆ ಎಲ್ಲ ಚಟಪಟ ಅಂತ ಸಿಡಿಬೇಕು. ನೋಡಿ, ಈ ರೀತಿಯಾಗಿ ಚಟಪಟ ಅಂತ ಸಿಡಿತಾ ಇದೆ. ನೋಡಿ, ಈ ರೀತಿ ಸಿಡಿದಾದ್ಮೇಲೆ ನಾವು ಇವಾಗ ಉದ್ದಿನಬೇಳೆ, ಕಡಲೆಬೇಳೆನ ಸೇರಿಸ್ಕೊಳಲ್ಲ. ಉದ್ದಿನಬೇಳೆ, ಕಡಲೆಬೇಳೆ ಸೇರಿಸ್ಕೊಂಡ್ರೆ ತುಂಬ ಟೇಸ್ಟಿಯಾಗಿ ಬರ್ತದೆ. ಅದಕ್ಕೋಸ್ಕರ ಉದ್ದಿನಬೇಳೆ, ಕಡಲೆಬೇಳೆ, ಹಸಿಮೆಣಸಿನ್ಕಾಯಿ, ಕರಿಬೇವು, 2 ಕಡ್ಡಿಯಷ್ಟು ಕರಿಬೇವು, 6 ಹಸಿಮೆಣಸಿನ್ಕಾಯಿನ ಕಟ್ ಮಾಡ್ಕೊಂಡಿದ್ವಿ, ಅದನ್ನು ಸಹ ಸೇರಿಸ್ಕೊಳ್ಳಿ. ಈಗ ಶುಂಠಿ ಸೇರಿಸ್ಕೊಳ್ಳಿ. ಸ್ವಲ್ಪ ತುರಿದ್ಬಿಟ್ಟಾದರೂ ಹಾಕಿ, ಇಲ್ಲ ಪೇಸ್ಟ್ ಆದರೂ ಹಾಕಿ. ಈ ರೀತಿಯಾಗಿ ಸ್ವಲ್ಪ ತಿರುಗಿಸ್ಕೊಡಿ. ಈ ಒಗ್ಗರಣೆನ ಉದ್ದಿನಬೇಳೆ, ಕಡಲೆಬೇಳೆ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಈ ಹಸಿಮೆಣಸಿನ್ಕಾಯಿಯು ಸಹ ಚೆನ್ನಾಗಿ ಫ್ರೈ ಆಗಬೇಕು. ಈಗ 1 ಬೌಲಷ್ಟು ಬಟಾಣಿ ಕಾಳನ್ನ ಸೇರಿಸ್ಕೊಳ್ಳಿ. ಈ ಬಟಾಣಿ ಕಾಳು ಸೇರಿಸಿದ ತಕ್ಷಣವೇ ಈರುಳ್ಳಿನ ಸೇರಿಸ್ಕೊಂಡ್ಬಿಡಿ. ಯಾಕಂದರೆ ಬಟಾಣಿ ಕಾಳು ಸಿಡಿತದೆ ಎಣ್ಣೆಯಲ್ಲಿ, ಅದಕ್ಕೋಸ್ಕರ. ಈಗ ಬಟಾಣಿ ಕಾಳೆಲ್ಲ ಸಿಡಿಸಾದ್ಮೇಲೆ ಈ ರೀತಿ ಈರುಳ್ಳಿನ ಸೇರಿಸ್ಕೊಳ್ಳಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಲಿ. ಸ್ವಲ್ಪ ಹೊತ್ತು, 1-2 ನಿಮಿಷ ಕಾಲ ಎಲ್ಲವೂ 2 ನಿಮಿಷ ಕಾಲ ಫ್ರೈ ಮಾಡಿಕೊಂಡ್ರೆ ಸಾಕಾಗೋಗುತ್ತೆ. ನೋಡಿ, ಇವಾಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ಬೀನ್ಸ್ನ ಸೇರಿಸ್ಕೊಳ್ಳಿ. ಕಟ್ ಮಾಡ್ಕೊಂಡಿರೋಂಥ ಬೀನ್ಸ್ನ ಸೇರಿಸ್ಕೊಳ್ಳಿ. ಈ ಬೀನ್ಸ್ನ ಸಹ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಇವಾಗ ಆ ಬೀನ್ಸು ಸಹ ಚೆನ್ನಾಗಿ ಫ್ರೈ ಆಗಿದೆ. ಈಗ ಟೊಮ್ಯಾಟೊ ಸೇರಿಸ್ಕೊಳ್ಳಿ, ಕ್ಯಾರೆಟ್ ಸೇರಿಸ್ಕೊಳ್ಳಿ. ಈಗ ಸ್ವಲ್ಪ ತಿರುಗಿಸ್ಕೊಡಿ. ಈಗ ಈ ತರಕಾರಿಗೆಲ್ಲ ಬೇಯಬೇಕಲ್ವ, ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ. ಇಲ್ಲಿ 4 ಜನಕ್ಕೆ ಆದಷ್ಟು ಉಪ್ಪಿಟ್ಟನ್ನ ಮಾಡ್ಕೊತಾ ಇದ್ದೀವಿ. ನೋಡಿ, ಇವಾಗ ಉಪ್ಪನ್ನ ಸೇರಿಸಾದ್ಮೇಲೆ ಸ್ವಲ್ಪ ಹೊತ್ತು ತರಕಾರಿ ಎಲ್ಲ ಬೇಯಕ್ಕೆ ಬಿಡಿ, 10 ನಿಮಿಷ ಕಾಲ. ಸ್ವಲ್ಪ ಗರಂ ಮಸಾಲ ಸೇರಿಸ್ಕೊಳ್ಳಿ. ಪೌಡ್ರ್ ಇರ್ತದಲ್ವ, ಮನೆಯಲ್ಲೇ ಇರುವಂಥ ಗರಂ ಮಸಾಲ ಪೌಡ್ರು ಅಥವಾ ಯಾವುದಾದ್ರೂ ಪರವಾಗಿಲ್ಲ. ನೋಡಿ, ಈ ರೀತಿಯಾಗಿ ಸೇರಿಸಾದ್ಮೇಲೆ ಸ್ವಲ್ಪ ತಿರುಗಿಸ್ಕೊಡಿ. ಚೆನ್ನಾಗಿರ್ತದೆ ಈ ಮಸಾಲೆ ಉಪ್ಪಿಟ್ಟು. ಈ ಬಟಾಣಿ ಕಾಳಿಗೆ ಸ್ವಲ್ಪ ಗರಂ ಮಸಾಲ ಸೇರಿಸ್ಕೊಂಡ್ರೆ ತಿನ್ನೋಕ್ಕಂತೂ ತುಂಬ ಟೇಸ್ಟಿಯಾಗಿ ಬರ್ತದೆ. ಅದಕ್ಕೋಸ್ಕರ ಸ್ವಲ್ಪ ಫ್ಲೇವರ್ಗೋಸ್ಕರ ಸ್ವಲ್ಪ ಗರಂ ಮಸಾಲ ಸೇರಿಸ್ಕೊಂಡು ಈ ರೀತಿ ತಿರುಗಿಸ್ಕೊಡಿ. ಈ ಬಟಾಣಿ, ಕ್ಯಾರೆಟು ಎಲ್ಲ ಚೆನ್ನಾಗಿ ಬೇಯಬೇಕಲ್ವ, ಅದಕ್ಕೋಸ್ಕರ 10 ನಿಮಿಷದಲ್ಲೇ ಉಪ್ಪಿಟ್ಟು ರೆಡಿ ಆಗೋಗುತ್ತೆ. ಈ ವೆಜಿಟೇಬಲ್ ಎಲ್ಲ ಚೆನ್ನಾಗಿ ಬೇಯೋವರೆಗೂ ಒಂದು ಕಡೆ ನಾವು ರವೆನ ಹುರ್ಕೊಳ್ಳೋಣ. ಸ್ವಲ್ಪ ಡ್ರೈ ಆಗಿ ಹುರ್ಕೊಳ್ಳೋಣ. ಈ ರೀತಿಯಾಗಿ ಚೆನ್ನಾಗಿ
ಆ ತರಕಾರಿ ಎಲ್ಲ ಒಗ್ಗರಣೆಯಲ್ಲಿ ಚೆನ್ನಾಗಿ ಬೇಯ್ತಾ ಇದೆ ಅಲ್ವಾ. ಇನ್ನೊಂದು ಸ್ಟೌವಲ್ಲಿ ನಾವು ಈ ರೀತಿಯಾಗಿ ಸ್ವಲ್ಪ ರವೆನ ಹುರ್ಕೊಂಡ್ರೆ ತುಂಬ ಟೇಸ್ಟಿಯಾಗಿ ಬರ್ತದೆ, ಬೇಗನೂ ಈಸಿಯಾಗಿ ಹೋಗುತ್ತೆ, ಉದುರುದ್ರಾಗಿ ಇರ್ತದೆ. ಈ ರೀತಿ ಹುರಿದ್ಬಿಟ್ಟು ನಾವು ಚೆನ್ನಾಗಿ ಹುರಿದ್ಬಿಟ್ಟು ಹಾಕಿದ್ರೆ ಉಪ್ಪಿಟ್ಟು ಉದುರುದ್ರಾಗಿ ಚೆನ್ನಾಗಿ ಅರಳ್ಕೊಂಡು ಬರ್ತದೆ. ಉಪ್ಪಿಟ್ಟಂತೂ ತುಂಬ ಟೇಸ್ಟಿಯಾಗಿರ್ತದೆ. ನೋಡಿ ಈಗ ನಾವು ಹುರಿದಿರೋದಾಗಿದೆ ನೋಡಿ, ಕಲ್ಲರು ಸಹ ಚೇಂಜ್ ಆಗಿದೆ ನೋಡಿ. ಈಗ ಒಗ್ಗರಣೆಯಲ್ಲಿ ಬೇಯ್ತಾ ಇತ್ತಲ್ವಾ ಈ ಬಟಾಣಿ ಕಾಳು ಒಗ್ಗರಣೆಯಲ್ಲಿ, ಈಗ ಹುರಿದಿರುವಂಥ ರವೆನ ಅದರಲ್ಲೇ ಸೇರಿಸ್ಕೊಂಡು 1-2 ನಿಮಿಷ ಕಾಲ ಅದರಲ್ಲೂ ಸಹ ಹುರ್ಕೊಳ್ಳಿ. ಆಗ ರವೆಗೆ ಎಲ್ಲ ಚೆನ್ನಾಗಿ ಮಸಾಲೆ ಚೆನ್ನಾಗಿ ಹಿಡಿತದೆ, ಉಪ್ಪಿಟ್ಟಿಗೆ ಎಲ್ಲೂ ಸಪ್ಪೆ ಅಂತ ಅನಿಸೋದಿಲ್ಲ. ಈಗ ರೀತಿ ಹುರಿದಾದ್ಮೇಲೆ ನಾವು ಇವಾಗ ಅಳತೆಗೆ ತಕ್ಕಂಗೆ ನೀರನ್ನ ಸೇರಿಸ್ಕೊಳ್ಳೋಣ, ಬಿಸಿನೀರನ್ನ. ಆಗ ಬೇಗ ಈಸಿಯಾಗಿ ಆಗುತ್ತೆ. ನಾನಿಲ್ಲಿ ಒಗ್ಗರಣೆಯಲ್ಲಿ ರವೆನ ಯಾಕೆ ಹುರಿದ್ಕೊಂಡಿದ್ದಂದರೆ ಎಲ್ಲೂ ಗಂಟಾಗೋದಿಲ್ಲ ರವೆ, ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆಯಲ್ಲಿ ಒಗ್ಗರಣೆಯಲ್ಲಿ ಹುರ್ಕೊಂಬಿಡಬೇಕು ಚೆನ್ನಾಗಿ. ಒಗ್ಗರಣೆ ಹಾಕಿರ್ತೀವಲ್ಲ ಆ ವೆಜಿಟೇಬಲಲ್ಲೇ ಚೆನ್ನಾಗಿ ಮತ್ತೊಂದು ಸಲ 1-2 ನಿಮಿಷ ಕಾಲ ಹುರ್ಕೊಂಡು ತದನಂತರ ಬಿಸಿನೀರನ್ನ ಸೇರಿಸ್ಕೊಂಡ್ರೆ ಎಲ್ಲೂ ಗಂಟು ಆಗದಿರನೇ ಉಪ್ಪಿಟ್ಟು ಉದುರುದ್ರಾದ ಉಪ್ಪಿಟ್ಟು ರೆಡಿಯಾಗುತ್ತೆ ನೋಡಿ. ಇವಾಗ ಸ್ವಲ್ಪ ಅಲಂಕಾರಕ್ಕೆ ಕೊತ್ತಂಬರಿ ಸೇರಿಸ್ಕೊಳ್ಳಿ, ರುಚಿಗೂ ಸಹ ಚೆನ್ನಾಗಿ ಬರ್ತದೆ ಈ ಕೊತ್ತಂಬರಿಯಿಂದ. ಅದಕ್ಕೋಸ್ಕರ ಈ ರೀತಿ ಇನ್ನೇನು ಆ ನೀರೆಲ್ಲ ಡ್ರೈ ಆಗುತ್ತೆ ಅನ್ನೋವಾಗ ಕೊತ್ತಂಬರಿನ ಸೇರಿಸ್ಕೊಂಡು 10 ನಿಮಿಷ ಕಾಲ ದಮ್ ಮಾಡೋಕ್ಕೆ ಇಟ್ಬಿಡೋಣ. ಈ ರೀತಿ ಪ್ಲೇಟ್ನ ಕ್ಲೋಸ್ ಮಾಡಿಬಿಟ್ಟು ಸಣ್ಣ ಉರಿಯಲ್ಲಿ ದಮ್ ಮಾಡೋಕ್ಕೆ ಇಟ್ಬಿಡೋಣ. ನೋಡಿ 10 ನಿಮಿಷ ಆಗಿತ್ತು, ಈ ರೀತಿಯಾಗಿ ದಮ್ ಆಗಿದೆ ನೋಡಿ. ಆ ರವೆಯಲ್ಲಿರುವಂಥ ನೀರಿನ ಅಂಶ ಎಲ್ಲ ಹೋಗಿದೆ ನೋಡಿ ಈ ರೀತಿಯಾಗಿ. ಅದಕ್ಕೆ 10 ನಿಮಿಷ ಪ್ಲೇಟ್ನ ಕ್ಲೋಸ್ ಮಾಡಿಬಿಟ್ಟು ಇಟ್ಬಿಟ್ರೆ ಕರೆಕ್ಟಾಗಿ ಆಗುತ್ತೆ ಈ ರೀತಿಯಾಗಿ ನೋಡಿ. ಬಟಾಣಿ ಕಾಳು ಉಪ್ಪಿಟ್ಟು, ಉದುರುದುರಾದ ಉಪ್ಪಿಟ್ಟು ರೆಡಿಯಾಗಿದೆ. ಬೇಕಂದರೆ ಸ್ವಲ್ಪ ತುಪ್ಪನ ಸೇರಿಸ್ಕೊಳ್ಳಿ ತಿನ್ನೋವಾಗ. ಈ ರೀತಿ ಮಾಡಿಕೊಡಿ, ಮಕ್ಕಳು ಸಹ ಇಷ್ಟಪಟ್ಟು ತಿಂತಾರೆ, ಅಷ್ಟೊಂದು ಟೇಸ್ಟಿಯಾಗಿರ್ತದೆ ಈ ಉಪ್ಪಿಟ್ಟು. ಇನ್ನೊಂದೆರಡು ನಿಮಿಷ ದಮ್ ಮಾಡೋಕ್ಕೆ ಇಡೋಣ. ಆ ನೀರಿನ ಅಂಶ ಎಲ್ಲ ಹೋಗಬೇಕು, ಆವಾಗಲೇ ಉಪ್ಪಿಟ್ಟು ಟೇಸ್ಟಿಯಾಗಿ ಬರೋದು. ನೋಡಿ ಈ ರೀತಿಯಾಗಿ ಸಣ್ಣ ಉರಿಯಲ್ಲಿ ಮಾಡಿ ಇಕ್ಕಿ. ನೋಡಿ ಇವಾಗ ಚೆಕ್ ಮಾಡೋಣ. ನೋಡಿ ಆಗಿದೆ ಇವಾಗ. ಈಗ ಸರ್ವಿಂಗ್ ಪ್ಲೇಟ್ಗೆ ಹಾಕೊಳ್ಳೋಣ. ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡ್ದಿರ ನೋಡಿ. ಈ ರೀತಿಯಾದ ಬಟಾಣಿ ಕಾಳು ಉಪ್ಪಿಟ್ಟು, ಉದುರುದ್ರಾದ ಉಪ್ಪಿಟ್ಟು ರೆಡಿಯಾಗಿದೆ ನೋಡಿ. ಉದುರುದುರಾದ ಬಟಾಣಿ ಕಾಳು ಉಪ್ಪಿಟ್ಟು ಸವಿಯಲು ಸಿದ್ಧವಾಗಿದೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.